ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ರಾಶಿ ಫಲ ನಿಜ ಆಗುತ್ತಾ? ಖಂಡಿತವಾಗ್ಲೂ ಸಹ ಅದನ್ನ ಟ್ರೆಂಡ್ ನ ಮಾತ್ರ ಹೇಳುತ್ತೆ, ಈ ಸಮಯದಲ್ಲಿ ಈ ತರ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದನ್ನ ನಾವು ಎಕ್ಸಾಕ್ಟ್ ಆಗಿ, ಈಗ ನಿಮ್ಗೊಂದು ಸಾಲ ಇರ್ಬೋದು, ಅದು ಯಾವಾಗ ತೀರತ್ತೆ, ಅಥವಾ ನಿಮಗೆ ಮದುವೆ ಯಾವಾಗ ಆಗತ್ತೋ ಅನ್ನೋ ಪ್ರಶ್ನೆ ಬಂದಾಗ ಯೂಶುವಲ್ ಆಗಿ ಈ ರಾಶಿಯವರಿಗೆ ವಿವಾಹದ ಯೋಗ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಕನ್ಫರ್ಮ್ ಆಗೋದು ಲಗ್ನದಲ್ಲಿ, ನಿಮ್ಮ ಹಸ್ತದಲ್ಲಿರುವಂತ ರೇಖೆಗಳನ್ನ ನೋಡಿ. ಈಗ ವಿವಾಹದ ರೇಖೆ, ಶುಕ್ರ ರೇಖೆ ಆ ಏಜ್ ಟಚ್ ಆಗಿರ್ಬೇಕು ಇಂಡಿವಿಜುವಲ್ ಆಗಿ. ನಿಮ್ಮ ಲಗ್ನದಿಂದ ಕೂಡ ಯೋಗ ನಡೀತಿರ್ಬೇಕು, ದಶೆಯಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕು. ರಾಶಿಯಿಂದ ಒಂದು ದೊಡ್ಡ ಟ್ರೆಂಡ್ ನ ಮಾತ್ರ ತೋರಿಸುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ರಾಶಿ ಭವಿಷ್ಯನೇ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ತಿದ್ದಾರೆ. ಅದು ಪ್ರಥಮವಾಗಿ ನಾವು ತಗೋಬಾರ್ದು. ಹಾಗಾಗಿ ನಿಮ್ಮ ಬರ್ತ್ ಟೈಮು ಒಂದೊಂದ್ಸಲ ಸರಿ ಇರಲ್ಲ, ಬರ್ತ್ ಡೇಟ್ ಕೂಡ ಸರಿ ಇರಲ್ಲ. ಅಂತ ಟೈಮಲ್ಲಿ ರಾಶಿ ಭವಿಷ್ಯನ ಬರೀ ಹೆಸರು ಮೇಲೆ ನೋಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ಲಗ್ನದಿಂದ, ಹಸ್ತ ಸಾಮುದ್ರಿಕೆಯಿಂದ ಎಲ್ಲದನ್ನು ಕಂಬೈನ್ ಮಾಡಿ, ಪ್ರಶ್ನೆಶಾಸ್ತ್ರದಿಂದನೂ ಕಂಬೈನ್ ಮಾಡಿ ಕೊಡುವಂತ ಪ್ರೆಡಿಕ್ಷನ್ ಬಹಳ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕೆಂತಂದ್ರೆ ನಾವು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನ್ಯೂಮರಾಲಜಿ ಮೇಲೆ ನೋಡ್ತಾರೆ, ಅದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ ಅಲ್ಲ. ಹಾಗೇನೆ ಪರಿಹಾರ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಕಾಸ್ಟ್ಲಿ ಪೂಜೆಗಳು ನಮ್ಮ ಋಷಿಗಳು ಹೇಳಿಲ್ಲ. ನಮ್ಮ ಋಷಿಗಳು ಹೇಳಿರುವಂತದ್ದು ಕರ್ಮದಿಂದ ಒಂದು ಸಮಸ್ಯೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೋಬೇಕು, ಒಂದೇ ಪರಿಹಾರ. ಎರಡನೇದು ಬಂದು ಮಂತ್ರ ಜಪಗಳು, ದಾನಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ಒಂದು ನಿಷ್ಠೆ ಮತ್ತೆ ಭಕ್ತಿ, ಡೆಡಿಕೇಶನ್ ಕೂಡ ಇರ್ಬೇಕಾಗುತ್ತೆ. ಅದು ಅಹಂಕಾರದಿಂದ ಮಾಡದೆ ಭಗವಂತನನ್ನ ಗೆಲ್ಲೋಕ್ಕಾಗಲ್ಲ. ಸೊ ಕರ್ಮವನ್ನ ಮೀರಿ ಹೋಗೋದಕ್ಕಾಗಲ್ಲ. ಕರ್ಮದ ಅದರಲ್ಲಿರುವಂತ ಫ್ರೀ ವಿಲ್ ಒಳಗಡೆ ನಾವು ಕೆಲವು ನಿರ್ಧಾರಗಳನ್ನ ತಗೊಳ್ಬಹುದು. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ್ಯ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಮ ನಿಮ್ಮ ಭವಿಷ್ಯವನ್ನು ನಿಜ ಆಗ್ಬೇಕು ಅಂದ್ರೆ ನೀವು ಹಸ್ತ ಸಾಮುದ್ರಿಕೆ, ನಿಮ್ಮ ಜಾತಕ, ಪ್ರಶ್ನೆಶಾಸ್ತ್ರ ಮೂರನ್ನು ಕಂಬೈನ್ ಮಾಡಿ ನೋಡ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 5 ನಿಮಿಷದಲ್ಲಿ ಇಡೀ ಮನೆಯವ್ರ ಕುಟುಂಬದವ್ರ ಜಾತಕ ಹೇಳ್ತಾರೆ, ಆ ತರ ಸಾಧ್ಯತೆ ಇಲ್ಲ. ಸೊ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಡಿ. 2026 ಜುಲೈ ತಿಂಗಳಿನಲ್ಲಿ ಮೇಷರಾಶಿಯಲ್ಲಿ ಜನಿಸಿದಂತವ್ರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮೇಷರಾಶಿಯ ರಾಶ್ಯಾಧಿಪತಿಯಾಗಿರುವಂತಹ ಕುಜಗ್ರಹ 2ನೇ ಮನೆಯಲ್ಲಿ ಸ್ಥಾಪಿತನಾಗಿರೋದ್ರಿಂದ ಯೂಶುವಲ್ ಆಗಿ ಹಣಕಾಸಿನ ಅಭಿವೃದ್ಧಿ, ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುತ್ತೆ. ಕೆಲವರಿಗೆ ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಕೂಡ ಕ್ರಿಯೇಟ್ ಆಗುತ್ತೆ. ಸಾಲದಿಂದ ಹೊರಗಡೆ ಬರೋದು ಅಂತಂದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನ ಲಾಭ. ಯಾಕಂದ್ರೆ ಅಷ್ಟಮಾಧಿಪತಿ 2ನೇ ಮನೆಯಲ್ಲಿ ಯೂಶುವಲ್ ಆಗಿ ಸಡನ್ ಗೇನ್ಸ್ ನ ಕೊಡ್ತಾನೆ. ಅಷ್ಟಮ ಅಂದ್ರೆ ಸಡನ್ ಚೇಂಜಸ್ ಅಂತ. ಸಡನ್ ಗೇನ್ಸ್ ನ ಕೊಡ್ಬೋದು, ಸಡನ್ ಆಗಿ ಹಣ ಬರ್ಬೋದು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಬರ್ಬೋದು, ನೀವು ಕೊಟ್ಟಿರುವಂತ ಹಣ ವಾಪಸ್ ಬರ್ಬೋದು. ಎಲ್ಲ ಸಾಧ್ಯತೆಗಳು ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಹಾಗಾಗಿ ಈ ವಾರದ, ಈ ಒಂದು ತಿಂಗಳ ಫಲದಲ್ಲಿ ನಾವು ನೋಡೋದಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಆಕಸ್ಮಿಕ ಧನ ಲಾಭ ಅತಿ ಹೆಚ್ಚಾಗಿ ಮೇಷರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಅವರು ಇರುವಂತಹ ಒಂದು ಪೊಸಿಷನ್ ಅನುಗುಣವಾಗಿ ಹಣ ಬರುತ್ತೆ. ಚತುರ್ಥದಲ್ಲಿ ಗುರುಗ್ರಹ ಇರೋದ್ರಿಂದ 100% ಇಲ್ಲಿ ಒಂದು ಗೃಹ ನಿರ್ಮಾಣದ ಅವಕಾಶ ಕ್ರಿಯೇಟ್ ಆಗುತ್ತೆ. ನನಗೊಬ್ರು ಕೇಳಿದ್ರು, ಸರ್ ನಮಗೆ ಬಾಡಿಗೆ ಮನೆಗೆ ಹೋಗೋಕೆ ಶಕ್ತಿ ಇಲ್ಲ, ನಾವ್ ಹೆಂಗ್ ಮನೆ ಕಟ್ಟಿಸ್ತೀವಿ ಅಂತೇಳಿ. ನಾನು ಅದನ್ನೇ ಹೇಳ್ತೀನಿ ಯಾವಾಗ್ಲೂ, ಏನಂದ್ರೆ ನಿಮ್ಮ ಒಂದು ಜಾತಕದಲ್ಲಿ ಚತುರ್ಥ ಭಾವ ನೋಡಿ, ಆಮೇಲೆ ಚತುರ್ಥಾಂಶದಲ್ಲೇ ನೋಡಿ, ಹಸ್ತದಲ್ಲೇ ನೋಡಿ, ಟ್ರಾನ್ಸಿಟ್ ನ ನೋಡಿ, ಪ್ರಶ್ನೆಯನ್ನು ಶಾಸ್ತ್ರವನ್ನು ನೋಡಿ, ಆಮೇಲೆ ನಿಮಗೆ ವಾಟ್ ಕೈಂಡ್ ಆಫ್ ಹೌಸ್ ಅಂದ್ರೆ ಯಾವ ಒಂದು ಕ್ವಾಲಿಟಿ ಆ ಮನೆಯಲ್ಲಿ ನೀವು ಇರ್ತೀರಾ ಅಂತೇಳಿ ಅಲ್ಲಿ ನಮ್ ನಿರ್ಧಾರಕ್ಕೆ ಬರ್ಬೋದೇ ಹೊರತು, ನೀವು ಈ ಡೇಟಲ್ಲಿ ಹುಟ್ಟಿದೀರಾ ಇಂಥ ಮನೇಲಿ ಇರ್ತೀರಾ ಅಂತ ಹೇಳಿ ಬಹಳ ತಪ್ಪು. ಅದು ಜ್ಯೋತಿಷವೇ ಅಲ್ಲ. ಸೊ ಹಾಗೆ ನೀವು ಇರುವಂತ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ಅನುಗುಣವಾಗಿ ನೀವು ಆ ಮನೆಗೆ ಹೋಗ್ತೀರಾ, ಮನೆಯನ್ನ ತಗೊಳ್ತೀರಾ. ಸೊ ಇದಾದ ನಂತರ ಗೃಹ ನಿರ್ಮಾಣದಲ್ಲಿ ಬೃಹದಾಕಾರದ ಮನೆ ನಿರ್ಮಾಣ ಮಾಡೋರು, ಅಪಾರ್ಟ್ಮೆಂಟ್ ಕಟ್ಟುವಂತವ್ರು, ಬಿಸ್ನೆಸ್ ಪರ್ಪಸ್ಗೆ ಲ್ಯಾಂಡ್ ತಗೊಂಡು, ಭೂಮಿ ತಗೊಂಡು ಅದನ್ನ ಡೆವಲಪ್ ಮಾಡಿ ಮಾರುವಂತವ್ರು ಎಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಗೃಹ ನಿರ್ಮಾಣ ಅಥವಾ ನೀವು ಒಳ್ಳೆ ಬಾಡಿಗೆ ಮನೆಯೇ ಹುಡುಕ್ತಿದ್ರು, ಬಾಡಿಗೆ ಮನೆ ನಿಮ್ಮದಾಗುತ್ತೆ, ಒಳ್ಳೆ ಉತ್ತಮವಾಗಿರೋ ಮನೆ ಸಿಗುತ್ತೆ. ಅದರಲ್ಲೂ ಕೂಡ ಒಳ್ಳೆಯ ಅವಕಾಶಗಳಿವೆ. ಚತುರ್ಥದಲ್ಲಿ ಶುಕ್ರ ಯೂಶುವಲ್ ಆಗಿ ವೆಹಿಕಲ್ಸ್ ನ ತಗೊಳ್ಳೋ ಸಾಧ್ಯತೆ ಜಾಸ್ತಿ. ಸುಂದರವಾಗಿರುವಂತಹ ವೆಹಿಕಲ್ಸ್, ಕಾರ್ಗಳು, ಬೈಕ್ಗಳು, ಮೊಬೈಲ್ಗಳು, ಇದನ್ನ ಖರೀದಿ ಹೆಚ್ಚಾಗುತ್ತೆ ಮೇಷರಾಶಿಯಲ್ಲಿ ಜನಿಸಿದಂತವರಿಗೆ. ವಿವಾಹದ ಸಾಧ್ಯತೆ ಹೆಚ್ಚಾಗುತ್ತೆ. ವಿವಾಹದಲ್ಲಿ ಇರುವಂತಹ ಸಮಸ್ಯೆಗಳು, ನ್ಯೂನ್ಯತೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಮ್ಯಾರಿಟಲ್ ಲೈಫ್ ಚೆನ್ನಾಗಾಗುತ್ತೆ. ಆಮೇಲೆ ಉತ್ತಮ ಒಂದು ಬಾಂಧವ್ಯ ಮಾಡೋದು. ಇದುವರೆಗೂ ನಾವು ಸಂಸಾರ ಎಷ್ಟೇ ವರ್ಷ ಮಾಡಿದ್ರು ಕೂಡ ಇಬ್ಬರ ಮಧ್ಯೆ ಒಂದು ಅಂತ ಬಾಂಧವ್ಯ, ಅವ್ರನ್ನ ಅರ್ಥ ನಾವು ಮಾಡ್ಕೊಂಡಿರಲ್ಲ. ಈಗಿನ ಸಮಯದಲ್ಲಿ, ಈ ಒಂದು ಟೈಮಲ್ಲಿ
ನಮಗೆ ಅವರ ಒಂದು ಅವಶ್ಯಕತೆ ನಮಗೆ ಕ್ರಿಯೇಟ್ ಮಾಡುತ್ತೆ. ಎಷ್ಟೋ ಮ್ಯಾರಿಟಲ್ ಸಮಸ್ಯೆಗಳು ಸರಿಯಾಗಿ ಕಾಂಪ್ರಮೈಸ್ಗಳು ಕ್ರಿಯೇಟ್ ಆಗುತ್ತೆ. ಅದು ಕೋರ್ಟ್ ಅಲ್ಲಿ ಇದ್ರೂ ಸಹ ಸರಿಯಾಗುವಂತ ಸಾಧ್ಯತೆ ಇರುತ್ತೆ. ಅದ ನಂತರದಲ್ಲಿ ಕೃಷಿ ಭೂಮಿ ಖರೀದಿ ಮಾಡೋರ್ಗು ಒಳ್ಳೇದಾಗಿದೆ. ಪಂಚಮದಲ್ಲಿ ಕೇತು ಗ್ರಹ ಬಂದಿರೋದ್ರಿಂದ ಯೂಶುವಲ್ ಆಗಿ ಮಕ್ಕಳಿಂದ ನೋವು, ಮಕ್ಕಳ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಮಕ್ಕಳ ಮದುವೆ ಡಿಲೇ ಆಗುವಂತದ್ದು, ಮಕ್ಕಳಿಂದ ಏನಾದ್ರೂ ಒಂದು ಟೆನ್ಷನ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ ಪಂಚಮ. ಹಾಗೇನೆ ವಿದ್ಯಾರ್ಥಿಗಳಲ್ಲಿ ಒಂದು ಏಕಾಗ್ರತೆಯ ಕೊರತೆ ಸ್ಟಾರ್ಟ್ ಆಗುತ್ತೆ. ಏಕಾಗ್ರತೆ ಯೂಶುವಲ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಮನಸ್ಸು ಡೈವರ್ಟ್ ಆಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ಅನಂತರ ಕರಿಯರ್, ಬಿಸ್ನೆಸ್ ಮತ್ತೆ ಜಾಬ್ ನಾವು ತಗೊಳ್ಳೋದಾದ್ರೆ ದಶಮ ಭಾವವನ್ನು ನೋಡಿದ್ರೆ, ದಶಮಾಧಿಪತಿ 12ನೇ ಮನೆಯಲ್ಲಿ ಯೂಶುವಲ್ ಆಗಿ ನಿಮ್ಮ ಜಾಬಿಗೋಸ್ಕರ, ಉದ್ಯೋಗಕ್ಕೋಸ್ಕರ ನೀವು ನಿಮ್ಮ ಸ್ಥಳವನ್ನ ಬದಲಾವಣೆ ಮಾಡೋ ಸಾಧ್ಯತೆ, ದೂರ ಹೋಗುವಂತ ಸಾಧ್ಯತೆ ಇರುತ್ತೆ. ವಿದೇಶದಲ್ಲಿ ಜಾಬ್ ಸಿಗುವಂತ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಹಾಗೇನೆ ವಿದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋ ಪ್ರಯತ್ನ ಮಾಡೋದು ಕೂಡ ಬಹಳ ಉತ್ತಮವಾದಂತಹ ಅನುಕೂಲವಾಗುತ್ತೆ. ಅನಂತರ ಉದ್ಯೋಗದಲ್ಲಿ ಅಷ್ಟೊಂದು ಸಮಸ್ಯೆಗಳೇನಿರಲ್ಲ. ಬಟ್ ಏನಾಗಿದೆ ಇಲ್ಲಿ ಅಂತಂದ್ರೆ, ದಶಮ ಭಾವದ ಮೇಲೆ ಗುರುಗ್ರಹದ ದೃಷ್ಟಿ ಅಷ್ಟಮಾಧಿಪತಿಯಾಗಿ ಬೀಳೋದ್ರಿಂದ ಯೂಶುವಲ್ ಆಗಿ ಜಾಬ್ ಅಲ್ಲಿ ಸಮಸ್ಯೆಗಳು, ಟೆನ್ಷನ್ಗಳು ಬರಬಹುದು. ಅದು ಯಾವ ಇಂಟೆನ್ಸಿಟಿಲಿ ಇರುತ್ತೆ ಅಂತಂದ್ರೆ ನಮ್ಮ ಜಾತಕವನ್ನ ನಾವು ನೋಡ್ಬೇಕಾಗತ್ತೆ. ಇಷ್ಟು ಸಾಧ್ಯತೆಗಳ ನಡುವೆ 2ನೇ ಮನೆಯಲ್ಲಿ ಕುಜಗ್ರಹ ಬರೋದ್ರಿಂದ ಸಾಕಷ್ಟು ಹಣಕಾಸು ವ್ಯಯ ಆಗುವಂತ ಸಾಧ್ಯತೆ, ಅನವಶ್ಯಕವಾಗಿ ಹಣ ಕಳ್ಕೊಳ್ಳುವಂಥದ್ದು, ಲಾಸ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಜಾಗ್ರತೆಯಿಂದ ಇರಿ. ಬಿಸಿನೆಸ್ಗಳು ಬಹಳ ಚೆನ್ನಾಗಾಗತ್ತೆ. ಬಿಸ್ನೆಸ್ ಅಲ್ಲಿ ಅಧಿಕವಾಗಿರುವಂತಹ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೇನೆ ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ಕ್ರಿಯೇಟ್ ಆಗುತ್ತೆ. ಶನಿಗ್ರಹ ಅಲ್ಲಿರೋದ್ರಿಂದ ದೂರಕ್ಕೆ ನೀವು ನಿಮ್ಮ ಪ್ರಾಡಕ್ಟ್ಸ್ ನ ಕಳಿಸುವಂತ ಬಿಸ್ನೆಸ್ ಮಾಡ್ತಿದ್ರೆ ನಿಮಗೆ ಬಹಳಷ್ಟು ಅನುಕೂಲವಾಗುತ್ತೆ. ಇಷ್ಟು ವಿಷಯಗಳು ಮೇಷರಾಶಿಗೆ ಸಂಬಂಧಿಸಿದಂತೆ.